ನಿಮಗೆ ಕಡಿಮೆ ಬಜೆಟಲ್ಲಿ ಸಿಗುತ್ತೆ. ಅಂದರೆ 30 ರೂಪಾಯಿಗೆ ರೈಸ್ ಬಾತು ಹಾಗೂ 10 ರೂಪಾಯಿಗೆ ಇಡ್ಲಿ ಸಿಗ್ತಾ ಇದೆ. 10 ರೂಪಾಯಿಗೆ ಇಡ್ಲಿ ನನ್ನ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಎಲ್ಲೂ ಸಿಗ್ತಾ ಇಲ್ಲ. ಇಲ್ಲಿ ನಿಮಗೆ 10 ರೂಪಾಯಿಗೆ ಇಡ್ಲಿ ಸಿಗುತ್ತೆ. ಮತ್ತು ಪಕ್ಕ ಮನೆ ಟಿಫನ್ ಅಂತ ಹೇಳ್ಬೋದು, ಮನೆ ಊಟ ಮನೆ ತಿಂಡಿ ಸಿಗುವಂಥ ಜಾಗ. ಯಾಕೆಂದರೆ ಗಂಡ ಹೆಂಡತಿ ಇಬ್ಬರು ನಡೆಸ್ತಾ ಬರ್ತಾ ಇರೋದು. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಮಾಗಡಿ ರೋಡು ಚೋಳೂರುಪಾಳ್ಯ, ನಿಮಗೂ ಚೆನ್ನಾಗಿ ಗೊತ್ತಿರ್ಬೋದು. ಸೊ ಇಲ್ಲಿ 3ನೇ ಕ್ರಾಸಲ್ಲಿ ಶ್ರೀ ಮಾರುತಿ ಪ್ರಸನ್ನ ಟಿಫನ್ಸ್ ಅಂತ ನನ್ನ ಹಿಂದೆಗಡೆ ಚಿಕ್ಕದಾಗಿ ಕಾಣಿಸ್ತಾ ಇದೆಯಾ? ಹೌದು. ಸೊ ಇದೇನೆ, ಚಿಕ್ಕದಾಗಿದ್ರು ಚೊಕ್ಕವಾಗಿ ಒಂದು ಟಿಫನ್ನ ಸರ್ವ್ ಮಾಡ್ತಾ ಬರ್ತಾ ಇದ್ದಾರೆ. ಜಾಸ್ತಿ ಐಟಮ್ ಏನು ಸಿಗಲ್ಲ ಬಾಸ್. ನಿಮಗೆ ಇಡ್ಲಿ, ದೋಸೆ, ಒಂದು ಥರ ರೈಸ್ ಐಟಮು ಹಾಗೂ ಪೂರಿ ಸಿಗುತ್ತೆ. ಈ ಒಂದು 4 ಐಟಮ್ ಮಾತ್ರನೇ. ಮತ್ತು ರೈಸ್ ಐಟಮ್ ಚೇಂಜ್ ಆಗ್ತಿರುತ್ತೆ. ಇಲ್ಲಿನ ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ಮನೆಯಿಂದನೇ ಟಿಫನ್ ಮಾಡ್ಕೊಂಡ್ಬಂದು ಇಲ್ಲಿ ಬಂದು ಸರ್ವ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಿಮಗೆ ಪಕ್ಕಾ ಮನೆ ಶೈಲಿನೇ ನಿಮಗೆ ಸಿಗುತ್ತೆ. ಯಾವುದೇ ರೀತಿ ಟೇಸ್ಟಿಂಗ್ ಪೌಡ್ರುಗಳನ್ನ ಬಳಸಿ, ಕಲರ್ನ ಬಳಸಿ ಏನೂ ಮಾಡೋದಿಲ್ಲ. ಮನೆಗಳಲ್ಲಿ ಅಚ್ಚುಕಟ್ಟಾಗಿ ಹೆಂಗೆ ಮಾಡ್ತೀವೋ ಸೊ ಅದೇ ರೀತಿ ಮಾಡ್ತಾ ಬರ್ತಾ ಇದ್ದಾರೆ. ಬಜೆಟ್ ಫ್ರೆಂಡ್ಲಿ ಬಸ್. ನನಗದು ಬಹಳನೇ ಇಷ್ಟ ಆಯಿತು. 30 ರೂಪಾಯಿಗೆ ಈಗಲೂ ಕೂಡ ಚಿತ್ರಾನ್ನ ಆಗಲಿ, ರೈಸ್ ಬಾತ್ ಆಗಲಿ ಸಿಗ್ತಾ ಇದ್ದಾರೆ. ಬಹಳನೇ ಖುಷಿ ಆಗುತ್ತೆ. 30 ರೂಪಾಯಿಗೆ ಈಗಲೂ ಸಿಗುತ್ತಾ? ಅಂದರೆ 30 ರೂಪಾಯಿಗೆ ನನ್ನ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಮ್ಮಿ ಸಿಗ್ತಾ ಇರೋಂಥದ್ದು. ಸೊ ಸಿಗ್ತಾ ಇದೆ. ನಿಮಗೆ ಮಾಗಡಿ ರೋಡು ಚೋಳೂರುಪಾಳ್ಯದ ಹತ್ರ ಹಂಗೆ ಡೌನ್ ಬಂದರೆ 3ನೇ ಕ್ರಾಸು ಲೆಫ್ಟ್ ಸೈಡಲ್ಲಿ ಕಾರ್ನರಲ್ಲಿ ಕಾಣುತ್ತೆ. ಈ ರೋಡಿಗೆ ಬರುತ್ತೆ. ಈ ರೋಡಿಂದ ನಿಮಗೆ ಡೈರೆಕ್ಟಾಗಿ ಈ ಪ್ಲೇಸ್ಗೆ ನೀವು ಆರಾಮ್ಸೆ ರೋಡಿಗೆ ಬರ್ತಿದ್ದಂಗೆ ಕಾಣುತ್ತೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಒಂದು ಒಳ್ಳೆ ಟಿಫನ್ ಕೊಡಿಸ್ತೀನಿ ಇವತ್ತು. ಮೊದಲನೇದಾಗಿ ಚಿತ್ರಾನ್ನ ತೊಗೊಂಡಿದ್ದೀನಿ ಇವತ್ತು. ಚಿತ್ರಾನ್ನ ಯೂಶಲಿ ರೈಸ್ ಬಾತು ಚೇಂಜ್ ಓವರ್ ಇದ್ದೇ ಇರುತ್ತೆ, ಬಟ್ ಚಿತ್ರಾನ್ನ ಕೊಟ್ಟಿದ್ದಾರೆ. ಚಿತ್ರಾನ್ನಕ್ಕೆ ಚಟ್ನಿ ಇದೆ ಹಾಗೂ ಉದ್ದಿನ ವಡೆ ಕೂಡ ಸಹ ಇದೆ. ಚಿತ್ರಾನ್ನ ಅಂತ ತೊಗೊಂಡ್ರು ಕೂಡ ಸ್ವಲ್ಪ ಜಾಸ್ತಿನೇ ಬರುತ್ತೆ. ನಾನು ಕಮ್ಮಿನೇ ಹಾಕ್ಸ್ಕೊಂಡಿದ್ದೀನಿ, ಯಾಕೆಂದರೆ ಇನ್ನು ಇಡ್ಲಿ ಟ್ರೈ ಮಾಡಬೇಕು, ದೋಸೆ ಟ್ರೈ ಮಾಡಬೇಕು. ಸೊ ಸುಮಾರು ಟ್ರೈ ಮಾಡುವುದಿದೆ. ಸೊ ಹಾಗಾಗಿ ಸ್ವಲ್ಪ ಕೊಡಿ ಅಂತ ಹೇಳಿ ಸ್ವಲ್ಪ ಮಾತ್ರ ಹಾಕ್ಸ್ಕೊಂಡಿದ್ದೀನಿ. ಚಿತ್ರಾನ್ನನೂ ಅಷ್ಟೇ, ಇವರು ಲೈಕ್ ಮಾಡಿ ಇಟ್ಬಿಡಲ್ಲ. ಅಂದರೆ ಯಾವಾಗ ಬೇಕೋ ಅವಾಗ ಮಾತ್ರನೇ ಮಾಡ್ಕೊತಾರೆ. ಚಿತ್ರಾನ್ನನೂ ಬಿಸಿಯಾಗಿ ಸಿಗುತ್ತೆ ಅನ್ನೋಂಥದ್ದು ಪ್ಲಸ್ ಪಾಯಿಂಟ್ ಇಲ್ಲಿ. ಯಾಕಂದರೆ ಎಷ್ಟೋ ಕಡೆ ಚಿತ್ರಾನ್ನನೂ ಕಲಸಿಟ್ಬಿಡ್ತಾರೆ, ಅದು ಒಣಗ್ಲ ಥರ ಫೀಲ್ ಆಗಿಬಿಡುತ್ತೆ. ಇಲ್ಲಿ ಬೇಕು ಅಂದಾಗ ಮಾತ್ರ ಕಲ್ಸ್ಕೊಂಡು ಮಾಡ್ತಾರಲ್ಲ, ಅದು ಸ್ವಲ್ಪ ಪ್ಲಸ್ ಪಾಯಿಂಟ್ ಅನ್ನಿಸ್ತು. ಮಸಾಲೆ ವಡೆ, ಉದ್ದಿನ ವಡೆ ಎರಡೂ ಸಿಗುತ್ತೆ. ನೀವು ಬಂದಾಗ ಟ್ರೈ ಮಾಡ್ಬೋದು. ನಾನು ತೊಗೊಂಡಿರುವಂಥದ್ದು ಉದ್ದಿನ ವಡೆ. ಟ್ರೈ ಮಾಡೋಣ. ಚೆನ್ನಾಗಿದೆ ಬಸ್. ಕರುಮ್ ಅನ್ನೋದೆ, ಅದೇ ಪ್ಲಸ್ ಪಾಯಿಂಟು. ಯಾವಾಗಲೂ ಉದ್ದಿನ ವಡೆ ಕ್ರಿಸ್ಪಿ ಇರಬೇಕು. ಎಷ್ಟೋ ಕಡೆ ಮೆತ್ತಗಾಗ್ಬಿಟ್ಟಿರುತ್ತೆ, ಬಟ್ ಇಲ್ಲಿ ಗರಿಗರಿಯಾಗಿ ಸಿಗುತ್ತೆ. ಅದು ಚೆನ್ನಾಗಿದೆ. ಮತ್ತಿನ್ನು ಹಸಿರು ಮೆಣಸಿನ್ಕಾಯಿ ಬಳಸಿರ್ತಾರೆ, ಅದು ಕೂಡ ಲೈಟಾಗಿ ಸ್ವಲ್ಪ ಅಲ್ಲಲ್ಲ ಖಾರ ಸಿಗುತ್ತೆ. ಮತ್ತು ಕಾಯೆಲ್ಲ ಬಳಸಿರ್ತಾರೆ, ಸೊ ಅದು ಕೂಡ ಸಿಗುತ್ತೆ. ಇನ್ನು ಮೆಣಸು ಬಳಸಿರ್ತಾರೆ. ಆ ಮೆಣಸಿನ ಆ ಖಾರ ಮತ್ತು ಆ ಘಾಟು ಎರಡೂ ಕೂಡ ನಿಮಗೆ ನೀಟಾಗಿ ವಡೆನಲ್ಲಿ ಸಿಗುತ್ತೆ. ಇನ್ನು ನೆಕ್ಸ್ಟು ಚಿತ್ರಾನ್ನ ನೋಡುವುದಕ್ಕೂ ಕೂಡ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನಿಂಬೆ ಹಣ್ಣಿನ ಚಿತ್ರಾನ್ನ. ಚೆನ್ನಾಗಿದೆ. ಲೈಟಾಗಿ ಹುಳಿ ಸಿಗುತ್ತಲ್ಲ, ಅದೇ ಪ್ಲಸ್ ಪಾಯಿಂಟು. ಮತ್ತು ಹಸಿಮೆಣಸಿನಕಾಯಿ ಖಾರ ಸರಿ ಕೊಡುತ್ತೆ. ಚೆನ್ನಾಗಿದೆ. ಬೆಳಗ್ಗೆನೇ ಅಲ್ವಾ, ಸ್ವಲ್ಪ ನನಗೆ ಖಾರ ಅನಿಸ್ತದೆ. ಸೊ ಚಿತ್ರಾನ್ನ ಖಾಲಿ ಮಾಡಿ ನೆಕ್ಸ್ಟು ಇಡ್ಲಿ ತೊಗೊಂಬಿಡೋಣ. ಸರ್, ಹೋಟೆಲ್ ಹೆಸರು ಬಂದು SPM ಟಿಫನ್ ಸೆಂಟರ್ ಆ್ಯಂಡ್ ಸ್ನ್ಯಾಕ್ಸ್ ಅಂತ. ಇಲ್ಲಿ ನಿಮಗೆ ಬಿಸಿಯಾದ ತಟ್ಟೆ ಇಡ್ಲಿ ಮತ್ತು ರೈಸಲ್ಲಿ ನಿಮಗೆ 3 ಥರ ರೈಸ್ ಸಿಗುತ್ತೆ. ಅಂದರೆ ಡೈಲಿ ಒಂದು ಟೈಪು. ಒಂದು ದಿವಸ ಲೆಮನ್ ರೈಸ್ ಆದರೆ, ಒಂದು ದಿವಸ ಪಲಾವ್ ಆಗಲಿ, ಒಂದು ಗೀ ರೈಸು, ಟೊಮೊಟೊ ಬಾತ್ ಆ ಥರ. ಮತ್ತು ಡೈಲಿ ನಿಮಗೆ ಬಿಸಿ ಇಡ್ಲಿ, ದೋಸೆ, ಪೂರಿ ಹಾಗೂ ಪಲಾವು, ಉದ್ದಿನ ವಡೆ ಇಷ್ಟು ಐಟಮ್ ಬೆಳಗ್ಗೆ ಟಿಫನಲ್ಲಿ ಸಿಗುತ್ತೆ. ಸ್ನ್ಯಾಕ್ಸ್ ಅಂತಂದರೆ ನಿಮಗೆ ಈವ್ನಿಂಗು 4 o'clock ಆದಮೇಲೆ ನಿಮಗೆ ಬೇಲ್ಪುರಿ, ಸೇವ್ ಪುರಿ ಮತ್ತು ಪಾನಿಪುರಿ ಹಾಗೂ ವಡೆ ಬೋಂಡ ಮತ್ತು ವಡಾಪಾವ್ ಈ ಥರ
ಆ್ಯಕ್ಚುಲಿ ಟೈಮಿಂಗ್ಸ್ ಬಂದು ನಿಮಗೆ ಬೆಳಿಗ್ಗೆ 7:30 ಮಾರ್ನಿಂಗ್ 11:30 12 o'clockವರೆಗೂ ಟಿಫನ್ ಸಿಗುತ್ತೆ. ಈವ್ನಿಂಗು ಸ್ನ್ಯಾಕ್ಸ್ 4 9 o'clockವರೆಗೂ ಸಿಗುತ್ತೆ. ಇದು ಬಂದು ಲೊಕೇಟ್ ಆಗಿರೋದು ಮಾಗಡಿ ರೋಡ್ ಟೋಲ್ ಗೇಟು. ಇದು ನಿಮಗೆ ನಿಯರ್ ಬೈ GT ಮಾಲು ಮತ್ತು ಹೊಸಹಳ್ಳಿ ರೈಲ್ವೆ ಸ್ಟೇಷನಿಂದ ಇಲ್ಲಿ ಚೌಡರಪಾಳ್ಯ ಗಣೇಶನ ದೇವಸ್ಥಾನ ಅಂತ ಕೇಳಿದ್ರೆ ಇಲ್ಲಿ 3ನೇ ಕ್ರಾಸಲ್ಲಿ ಇದು ಲೊಕೇಟ್ ಆಗಿರೋದು. ಓಕೆ ಓಕೆ ಬಿಸಿ ಬಿಸಿ ಇಡ್ಲಿ. ಸೊ ಚೆನ್ನಾಗಿದೆ, ಗಟ್ಟಿ ಅನ್ಸಲ್ಲ, ಮೃದುವಾಗಿ ಚೆನ್ನಾಗಿ ಮಾಡಿದ್ದಾರೆ, ಚಿಕ್ಕದಾಗಿ ಚೆನ್ನಾಗಿದೆ. 10 ರೂಪಾಯಿಗೆ ಬೆಸ್ಟು, ಆರಾಮ್ಸೆ ಕೊಡ್ಬೋದು. ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ನಿಮಗೆ 3 ಥರನೂ ಬರುತ್ತೆ. ಅಂದರೆ ಒಂದು ಕಡೆ ಚಟ್ನಿನೂ ಸಿಗುತ್ತೆ, ಸಾರು ಸಿಗುತ್ತೆ, ಹಾಗೂ ಆಲೂಗಡ್ಡೆ ಪಲ್ಯ. ಸೊ ಆಲೂಗಡ್ಡೆ ಪಲ್ಯ ಮೀನ್ಸ್ ಬಾಂಬೆ ಸಾಗು ಅಂತ ಕರಿತೀವಿ ಗೊತ್ತಾ. ಸೊ ಸ್ವಲ್ಪ ತೆಳುವಾಗಿರುತ್ತೆ ಅಷ್ಟೇ ಅದು. ಸೊ ಆ ರೀತಿನೂ ಕೊಟ್ಟಿರ್ತಾರೆ. ಬಟ್ ನಾನು ತೊಗೊಂಡಿರುವಂಥದ್ದು ಬಾಂಬೆ ಸಾಗು ಹಾಗೂ ಚಟ್ನಿ. ಸೊ ಇವೆರಡು ಕಾಂಬಿನೇಷನ್ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಅಂದರು. ಸಾರು ಬೇಕಾದರೂ ಬೇಡ ಅಂತ ಅಂದರೆ ಸೊ ಗಟ್ಟಿ ಚಟ್ನಿ ಹಾಕ್ಸ್ಕೊಂಡಿದ್ದೀನಿ. ಗಟ್ಟಿ ಚಟ್ನಿ ಒಟ್ಟಿಗೆ ಇಡ್ಲಿ ಟ್ರೈ ಮಾಡೋಣ. ಆಯ್ತಾ, ಇಡ್ಲಿ ತುಂಬ ಮೃದುವಾಗಿರುತ್ತೆ, ಬಸ್ ಬೆಣ್ಣೆ ಇದ್ದಂಗೆ ಐತೆ, ಕರ್ಗೋಗ್ಬಿಡುತ್ತೆ. ಚಟ್ನಿನೂ ಚೆನ್ನಾಗೈತೆ, ಕಾಯಿ ಸ್ವಲ್ಪ ಜಾಸ್ತಿ ಬೆಳೆಸಿ ಉರ್ಗಡ್ಲೆ ಹಾಕಿ ಚೆನ್ನಾಗಿ ಮಾಡವ್ರೆ, ಸೂಪರ್. ಇನ್ನು ಬಾಂಬೆ ಸಾಗು ಒಟ್ಟಿಗೆ ಟ್ರೈ ಮಾಡೋಣ. ಕಡಲೆಬೇಳೆ ಆಲೂಗಡ್ಡೆ ಎಲ್ಲ ಹಾಕಿರ್ತಾರೆ, ಜೀರಿಗೆ ಎಲ್ಲ ಹಾಕ್ಬಿಟ್ಟವ್ರೆ. ಇದು ಚೆನ್ನಾಗೈತೆ, ಮಜಾ ಆಯ್ತಾ, ಬೆಸ್ಟು. ಸೊ ಕಡಿಮೆ ಬಜೆಟಲ್ಲಿ ಏನಾದ್ರು ಹುಡುಕ್ತಾ ಇದ್ದೀರಾ ಟಿಫನ್ ಅಂತ ಅಂದರೆ ಒಳ್ಳೆ ಪ್ಲೇಸು. ಚಿಕ್ಕದಾಗಿದ್ರು ಚುಕ್ಕವಾಗಿದೆ, ನೀಟಾಗಿ ಇಟ್ಟಿದ್ದಾರೆ, ಪಕ್ಕಾ ಮನೆ ತಿಂಡಿ ಸಿಗುವಂಥ ಜಾಗ. ಇನ್ನು ಸಂಜೆ ಹೊತ್ತು ಬಂದರೆ ನಿಮಗೆ ಚಾಟ್ಸ್ ಐಟಮು ಸಿಗೋದಂತೆ. ಈ ಕಡೆ ಬಂದಾಗ ನೀವು ಅದನ್ನು ಕೂಡ ಟ್ರೈ ಮಾಡ್ಬೋದು. ಬೆಳಗ್ಗೆ ಒಂದೊಳ್ಳೆ ಟಿಫನ್ ಅಂತೂ ಪಕ್ಕಾ ನಿಮಗೆ ಸಿಗುತ್ತೆ. ಓಕೆ, ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗೋಣ ಮತ್ತೊಮ್ಮೆ. ಬಾಯ್.